ಅವ್ರು ಮಾಡಿಸ್ತಾ ಇದ್ದಾರೆ, ಇವ್ರು ಮಾಡಿಸ್ತಾ ಇದ್ದಾರೆ ಅಂತೇಳಿ ರೈಟ್ ವಿಂಗದವ್ರು ಅದರಲ್ಲೂ ಬಿ ಜೆ ಪಿಗೆ ಏನೋ ಬಾಯಿ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಯಾವ ನೆಕ್ಲೈಟ್ಸೂ ಇಲ್ಲ, ಅದ್ರ ಸಂಬಂಧ ಬರೋದಿಲ್ಲ. ಆ ಹೆಣ್ಮಕ್ಳ ಮೇಲೆ ಆಗಿದ್ದ ಎಣ್ಣೆ ಸುಳ್ಳು ಕರೆನೋ ಇಷ್ಟು ಹೇಳಿ ಅವ್ರು ಬಿ ಜೆ ಪಿಗರು. ಅದು ಇನ್ನುಳಿದವ್ರು ಯಾರೂ ಇಲ್ಲ, ಅವ್ರು ಯಾರಿಗೂ ಇಲ್ಲಿಲ್ಲ ರೀ. ಎಣ್ಣೆ ಆಗ್ಯದ ಪಾಪ ಅವ್ರು ಹೇಳ್ತಾ ಇದ್ದಾರೆ ನಮಗೆ ಎಣ್ಣೆ ಆಗಿದೆ ಅಂತೇಳಿ. ಅವ್ರ ತಂದೆ ತಾಯಿಗಳಾಗಿರ್ಬೋದು, ಮತ್ತಾರು ಆಗಿರ್ಬೋದು. ಅದು ನೀವು ಎನ್ಕ್ವೈರಿ ಮಾಡಲಿಕ್ಕತ್ತದ ಎಸ್ ಐ ಟಿ ಎನ್ಕ್ವೈರಿ ಮಾಡುವವರೆಗೆ ಆದರೂ ಫೋನ್ ಮಾಡೋದ್ರಲ್ಲಿ ನೀವು ನಿಮ್ಮಷ್ಟು ನೀವೇ ಇಲ್ಲ ಅಂತದ ನಿಮ್ಮದು. ನೀವ್ಯಾಕೆ ತಿಳಿಸ್ಕೊಳ್ತೀರಿ? ಅವ್ರ್ಯಾಕೆ ಎಸ್ ಐ ಟಿ ನಿಮಗೆ ಬಂದು ಪ್ರಶ್ನೆ ಮಾಡ್ತಾರೆ ಇಲ್ದಾಗ ನಿಮ್ಮ ಬಗ್ಗೆ ಡಾಕ್ಯುಮೆಂಟ್ ಸಿಗಲಿಲ್ಲ ಅಂದ್ರೆ ಅವ್ರು ಯಾಕೆ ಮಾಡ್ತಾರಪ್ಪ? ಒಂದು ವೇಳೆ ಸಿಗೋ ಲಕ್ಷಣ ಇದ್ದರೆ ನಿಮ್ಗೆ ಬಂದು ಮಾಡೇ ಮಾಡ್ತಾರೆ. ಆಗ ನಿಮ್ಗೆ ಏನು ಅನಿಸ್ತದೆ ಪ್ರಾಮಾಣಿಕವಾಗಿ ಹೇಳ್ರಿ ಹರ್ಷೇಂದ್ರ ಜೈನ್ ಅವರು. ಯಾಕಂದ್ರೆ ಅನಗತ್ಯ ಈಗ ನೋಡ್ರಿ ಈ ವಿಷಯದಲ್ಲಿ ಹೌದು ನೀವು ಬಲಿಷ್ಠರಿರೋದ್ರಿಂದಾಗಿ ಅನಿವಾರ್ಯವಾಗಿ ಎಂಥ ಬಲಿಷ್ಠರಿದ್ರು ಅದು ಹಿಂದೂವಾದಿಗಳು ಬಿ ಜೆ ಪಿಯ ಕಾರ್ಯಕರ್ತರನ್ನ ಅವರು ತಿಮರೋಡಿ, ನಿಮ್ಮ ಮಟ್ಟಣ್ಣವರ, ರವಿ ಪ್ರಸನ್ನ, ಎಷ್ಟು ಎಲ್ಲ ಹೆಣ್ಮಕ್ಳು ಆಯ್ತು ಗಂಡ್ಮಕ್ಳಾಯಿತು, ಎಷ್ಟು ಜನ ಇದ್ದಾರೆ ಅವರೆಲ್ಲ. ಅವರು ಬಿ ಜೆ ಪಿಗಳನ್ನ ಅವರು ಹಿಂದುತ್ವವನ್ನು ಮೈಯೆಲ್ಲ ರೂಢಿಸ್ಕೊಂಡವ್ರು. ಅವರು ಇವತ್ತು ಅದನ್ನು ನ್ಯಾಯ ಬೇಕಂತೇಳಿ ವಿರೋಧ ಮಾಡಿ ಸೌಜನ್ಯ ಕೇಸಿಂದಾಯಿತು ಇವತ್ತಿನ 100 ಕೊಲೆಗಳು ಅದನ್ನು ಮುಚ್ಚಿ ಹಾಕಿದ್ರ ಬಗ್ಗೆ ಎನ್ಕ್ವೈರಿ ಆಗಬೇಕಂತ ಬೆನ್ನತ್ತಿದ್ದಾರೆ. ಅಂದಾಗ ಇಲ್ಲಿ ಕೇವಲ ನ್ಯಾಯ ಮುಖ್ಯ ಆಗ್ತದೆ ವಿನಃ ಅಲ್ಲಿ ಹಿಂದುತ್ವ ಅಥವಾ ಎಡಪಂಥೀಯ ಮತ್ತೊಂದು ಇಲ್ಲಿಲ್ಲ. ಯಾಕಂದ್ರೆ ಯಾರಿಗೂ ಮಂಜುನಾಥನ ಅಥವಾ ಧರ್ಮಸ್ಥಳದ ಪಾವಿತ್ರ್ಯತೆಯನ್ನು ಹಾಳು ಮಾಡ್ಬೇಕಂತ ಯಾರಿಗೂ ಇಲ್ಲ. ಆದರೆ ಈ ಘಟನೆಗಳು